ನಿಮಗೆ ಗೊತ್ತಾ ಒಬ್ಬ ಡ್ರೈವರ್ ದಿನ ಹೇಗೆ ಶುರು ಮಾಡ್ತಾನೆ ಅಂತ? ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಮನೆ ಬಿಡ್ತಾನೆ. ಯಾಕಂದರೆ 7 ಗಂಟೆಗೆ ಪಿಕಪ್ ಇರತ್ತೆ. ಅಲ್ಲಿ ತಲುಪೋಕೆ 1.5 ಗಂಟೆ ಟ್ರಾವೆಲ್ ಮಾಡಬೇಕು. ಡ್ಯೂಟಿ 8 ಗಂಟೆ ಅಂತ ಹೇಳ್ತಾರೆ, ಆದರೆ ಅವನು 16-17 ಗಂಟೆ ಡ್ಯೂಟಿ ಮಾಡ್ತಾನೆ. ರಾತ್ರಿ 11 ಗಂಟೆಗೆ ಡ್ರಾಪ್ ಆಗತ್ತೆ. ಮನೆಗೆ ಬರುವಷ್ಟರಲ್ಲಿ 12 ಗಂಟೆ ಆಗಿರತ್ತೆ. ಇಷ್ಟು ಗಂಟೆ ಕೆಲಸ ಮಾಡಿದ್ರೂ ನೈಟ್ ಬಾಟ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ಇದು ಲೋಕಲ್ ಡ್ಯೂಟಿ, ಬಾಟ ಸಿಗೋದಿಲ್ಲ ಅಂತ. ಕಸ್ಟಮರ್ ಕೊಟ್ಟಿಲ್ಲ, ಇವತ್ತು ಬಿಲ್ಲಿಂಗಲ್ಲಿ ಇನ್ಕ್ಲೂಡ್ ಆಗಿಲ್ಲ, ನಾಳೆ ಕೊಡ್ತೀವಿ ಅಂತ ತಳ್ಳಿಬಿಡ್ತಾರೆ. ಆದರೆ ಕಸ್ಟಮರ್ ಬಿಲ್ ಮಾಡೋವಾಗ ಬಾಟ ಸೇರಿಸಿ ಹಣ ತೆಗೆದುಕೊಳ್ತಾರೆ. ಡ್ರೈವರ್ ಕೈಗೆ ಮಾತ್ರ 1 ರೂಪಾಯಿಯೂ ಕೊಡೋದಿಲ್ಲ. ಸ್ವಲ್ಪ ಕೇಳಿದರೆ ಕೆಲಸ ಮಾಡಬೇಕಂದ್ರೆ ಮಾಡಿ, ಇಲ್ಲಾಂದರೆ ಬೇರೆ ನೋಡ್ಕೊಳ್ಳಿ ಅಂತಾರೆ. ಕಸ್ಟಮರ್ ಹತ್ರ ಜಾಸ್ತಿ ಕೇಳಬೇಡಿ, ಡ್ಯೂಟಿ ಸಿಗೋದಿಲ್ಲ ಅಂತ ಹೆದರಿಸ್ತಾರೆ. ಒಬ್ಬ ಡ್ರೈವರ್ 16-17 ಗಂಟೆ ಡ್ಯೂಟಿ ಮಾಡಿ ತನ್ನ ನಿದ್ರೆ, ತನ್ನ ಆರೋಗ್ಯ, ತನ್ನ ಕುಟುಂಬ ಸಮಯ ತ್ಯಾಗ ಮಾಡ್ತಾನೆ. ಆದರೆ ಅವನಿಗೆ ಸಿಗೋದೇನು? ಸಂಬಳ ತಡ, ಬಾಟ ಕಡಿಮೆ, ಗೌರವ ಶೂನ್ಯ. ಒಂದೇ ಪ್ರಶ್ನೆ, ಇಷ್ಟೊತ್ತು ಡ್ಯೂಟಿ ಮಾಡಿದ ಮೇಲೆ ಅವನಿಗೆ ಬಾಟ ಕೇಳೋ ಹಕ್ಕು ಇಲ್ಲವಾ? ನಿಮ್ಮೂರಲ್ಲೂ ಇದೇ ಪರಿಸ್ಥಿತಿ ಇದೆಯಾ? ಕಾಮೆಂಟ್ನಲ್ಲಿ ಹೇಳಿ.